Hi, hello everyone. Namaste. A warm welcomes you today's session. Welcomes you all. After a long days back, uh, I will get back to you people. ಎಲ್ರಿಗೂ ನಮಸ್ಕಾರ. ಭಾಳ ದಿನಗಳಂತ ಮತ್ತೆ ನಾವು ಈ ಆಡಿಟಿಂಗ್ ಸಬ್ಜೆಕ್ಟನ್ನು ಹೊಸ ರೀತಿಯಲ್ಲಿ ಈ ಪಿ ಪಿ ಟಿ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರೀತಿಯ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಸಮಕಾಲೀನ ಲೆಕ್ಕ ಪರಿಶೋಧನಾ ಲೆಕ್ಕ ಪರಿಶೋಧನೆ ಶಾಸ್ತ್ರವನ್ನು ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ನು ಉಳಿದಿರ್ತಕ್ಕಂಥ ರಿಮೈನಿಂಗ್ ಪಾರ್ಟ್ ಏನಿದೆ, ಆ ರಿಮೈನಿಂಗ್ ಪಾರ್ಟನ್ನು ಡಿಸ್ಕಸ್ ಮಾಡುವ ಸಮಯ. ಅಂದರೆ ಇನ್ನು ಏನು ರಿಮೈನಿಂಗ್ ಪಾರ್ಟ್ ಉಳಿದಿದೆ ಅಂದರೆ ನ್ಯೂ ಏರಿಯಾಸ್ ಆಫ್ ಆಡಿಟಿಂಗನ್ನು ಉಳಿದಿದೆ, ಅಂದರೆ ಲೆಕ್ಕ ಪರಿಶೋಧನೆ ನೂತನ ಆಯಾಮಗಳು ಅಂಥೇಳಿ. ಈಗ ನಾವು ಸಾಮಾನ್ಯವಾಗಿ ಇಂದಿನ ತರಗತಿಯೆಲ್ಲ ಡಿಸ್ಕಸ್ ಮಾಡಿದ್ವಿ. ಆಡಿಟ್ ಆಫ್ ಬ್ಯಾಂಕಿಂಗ್ ಕಂಪನೀಸ್, ಆಡಿಟ್ ಆಫ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್, ಆಡಿಟ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎಕ್ಸೆಟ್ರಾ ನಾವು ಡಿಸ್ಕಷನ್ ಮಾಡಿದ್ವಿ. ಅಂದರೆ ಆಡಿಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನು ಬಿಟ್ಟು ಹೊರತಾಗಿ ಮತ್ತೇನಾದರೂ ಇದೆನಾ ಅಂದರೆ ಸಮಾಜದ ಸಂಪತ್ತನ್ನು ಸಮಾಜದ ಅಭ್ಯುದಯಕ್ಕೆ ಬಳಸುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಲೆಕ್ಕ ಪರಿಶೋಧಕನಾದವನು ಕೇವಲ ಹಣಕಾಸಿನ ವ್ಯವಹಾರಗಳ ಪರಿಶೀಲನೆಗೆ ಮಾತ್ರ ಸೀಮಿತವಾಗದೆ ನೂತನವಾಗಿ ಏನು ಕಂಡುಕೊಂಡಿದೆ ಇನ್ನಿತರ ಕ್ಷೇತ್ರಗಳಂದರೆ ಎಕ್ಸಾಂಪಲ್, ಈಗ ವೆಚ್ಚ ಲೆಕ್ಕ ಪರಿಶೋಧನೆ ಅದು ಹೊಸದಾಗಿ ರೀಸೆಂಟ್ ಟ್ರೆಂಡ್ಸ್ ಇನ್ ನ್ಯೂ ಏರಿಯಾಸ್ ಆಫ್ ಆಡಿಟಿಂಗ್ ಅಂತ ಹೇಳ್ತೀವಿ. ನಿರ್ವಹಣಾ ಲೆಕ್ಕ ಪರಿಶೋಧನೆ, ಮಾನವ ಸಂಪನ್ಮೂಲ ಲೆಕ್ಕ ಪರಿಶೋಧನೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ, ಪರಿಸರ ಲೆಕ್ಕ ಪರಿಶೋಧನೆ ಕೂಡ ತಮ್ಮ ವೃತ್ತಿ ಪ್ರಾವೀಣ್ಯತೆಯ ಅನುಭವವನ್ನು ಸಮಾಜದ ಹಿತಾಸಕ್ತಿ ರಕ್ಷಣೆಗೆ ನೀಡಬಹುದು ಎಂಬುದನ್ನು ವಿಶ್ಲೇಷಿಸಲು ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನಿತರ ಕ್ಷೇತ್ರದಲ್ಲಿ ವಾಟ್ ಆರ್ ದ ರೋಲ್ಸ್ ಪ್ಲೇಡ್ ಬೈ a company auditor apart from various audit of various entities and firms. There are some new areas of auditing on there, like cost audit, management audit, HR audit, social audit and environmental audit, etc. These are the recent developments, or these are the new areas of auditing. Without delay, let's move the topic. Let's move towards the topic. Topic ಅಂದರೆ ನಮ್ಮ ಟಾಪಿಕ್ ಏನಿದೆ ಇವತ್ತಿಂದ ಡಿಸ್ಕಸ್ ಮಾಡ್ತಾ ಹೋಗೋಣ. So we will have a talk on today cost audit. Yes, this picture shows that is it mandatory of a cost audit nowadays? Can auditor has the right to do audit work towards cost audit? ಅಂದರೆ ವೆಚ್ಚದ ಲೆಕ್ಕ ಪರಿಶೋಧನೆ ಅನ್ನೋದು ಕಂಪಲ್ಸರಿನಾ, ಕಡ್ಡಾಯನಾ? ಈ ಅಂದರೆ ವೆಚ್ಚದ ಲೆಕ್ಕ ಪರಿಶೋಧನೆಯನ್ನು ಯಾವ ಲೆಕ್ಕ ಪರಿಶೋಧಕನು, ಯಾವ ಆಡಿಟರ್, which auditor can perform cost audit? If, my dear friends, majority of the people know that cost basically represents, so cost accounting, it means cost, the word represents cost accounting. It means that cost audit basically done by cost accountant, ICWA, who has been pursued ICWA course, or who have done ICWA, or who have passed ICWA course. He have eligibility to conduct cost audit. ಈ ಕಾಸ್ಟ್ ಆಡಿಟನ್ನು, ಈ ಕಾಸ್ಟ್ ಅನ್ನೋದನ್ನು ಇದೇ ಪದನೇ ಹೇಳ್ತಾ ಇದೆ, ವೆಚ್ಚ ಅಂತ ಹೇಳಿದ ಕೂಡಲೇ
ವೆಚ್ಚಕ್ಕೆ ಸಂಬಂಧಪಟ್ಟಂತೆ ವೆಚ್ಚ ಅಂತ ಬಂದ್ಬಿಟ್ಟು ನಮಗೆ ಬಿಕಾಮ್ 5 ಮತ್ತು 6 ಬರ್ತಕ್ಕಂಥ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ ನೆನಪಿಗಾಗ್ತದೆ. ಈ ಕಾಸ್ಟ್ ಅಕೌಂಟಿಂಗ್ನೆಲ್ಲ ವರ್ಕೌಟ್ ಮಾಡೋದು, ಕಾಸ್ಟ್ ಅಕೌಂಟಿಂಗ್ ಡೆವಲಪ್ ಮಾಡಿರೋದ್ರಲ್ಲಿ ನಿಮ್ಗೆ ಗೊತ್ತೇ ಇದೆ. ಕಾಸ್ಟ್ ಅಕೌಂಟೆಂಟ್ ಅಂತ ICAA ಮಾಡತಕ್ಕಂಥ ಯಾರು ಪರ್ಸ್ಯೂ ಮಾಡಿದ್ದಾರೆ, ಯಾರು ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು. ಮತ್ತು ಈಗ ಅದು ICAI ಹೋಗಿ ಈಗ ICA ಆಗಿದೆ, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ ಆಫ್ ಇಂಡಿಯಾ ಅಂತೇಳಿ. ಯಾರು ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಇರ್ತಕ್ಕಂಥ ಕೋರ್ಸುಗಳನ್ನು ಪಾಸ್ ಮಾಡಿ ಆ ಒಂದು ಸಂಸ್ಥೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಈ ಕಾಸ್ಟ್ ಆಡಿಟನ್ನು ಮಾಡಲಿಕ್ಕೆ ಸಾಧ್ಯ. ಅಂದರೆ ಯಾರು ICAA ಕೋರ್ಸನ್ನು ಮುಗಿಸಿರ್ತಾರೆ ಅಥವಾ ಪಾಸ್ ಮಾಡಿರ್ತಾರೆ ಅವರು ಈ ಒಂದು ಲೆಕ್ಕ ಪರಿಶೋಧನೆ ಮಾಡಬಹುದು. ಅಂದರೆ ಅರ್ಥ ಏನು, ಇದನ್ನು ಯಾರು Here question arises, who can be a cost auditor? According to section 148 subsection 3 of the Companies Act 2013, cost audit shall be conducted by the cost accountant in practice, who shall be appointed by the board on such remuneration as determined by the members in such a manner as may be prescribed. So ಇಲ್ಲಿ ಯಾರು ವೆಚ್ಚದ ಲೆಕ್ಕ ಪರಿಶೋಧನೆ ಅಂದರೆ ವೆಚ್ಚ ಲೆಕ್ಕಶಾಸ್ತ್ರಜ್ಞರು ಯಾರು ಆಗ್ಬೋದು ಅಂದರೆ ಕಂಪನಿಯ ಕಾಯ್ದೆ 2013 ಪರಿಚ್ಛೇದ 148 ಉಪಪರಿಚ್ಛೇದ 3ರ ಪ್ರಕಾರ ಕಂಪನಿ ಲೆಕ್ಕ ಅಂದರೆ ವೆಚ್ಚದ ಲೆಕ್ಕ ಪರಿಶೋಧಕನು ಯಾರು ವೆಚ್ಚದ ಲೆಕ್ಕ ಪರಿಶೋಧನೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೋ, ಯಾರು ಆ ಕಂಪನಿಯಲ್ಲಿ ಬೋರ್ಡ್ ನಿರ್ದೇಶಕ ಮಂಡಳಿಯವರು ಅಪಾಯಿಂಟ್ ಮಾಡ್ಕೊಂಡಿರ್ತಾರೋ ರೆಮ್ಯುನರೇಷನ್ ಬೇಸಿಸ್ ಮೇಲೆ, ಅವನೇ ಅದೇ ವ್ಯಕ್ತಿಯು ವೆಚ್ಚದ ಲೆಕ್ಕ ಪರಿಶೋಧನೆಯನ್ನು ಮಾಡಬಹುದು. ಅಂದರೆ ಬೋರ್ಡ್ ನಿರ್ದೇಶಕ ಮಂಡಳಿಯವರು ಏನು ಹೇಳಿರ್ತಾರೆ ಅದರ ಪ್ರಕಾರ. ಮತ್ತು ಇಂಪಾರ್ಟೆಂಟ್ ನೋಟ್ ಏನಂದರೆ, ನೋ ಪರ್ಸನ್ ಈಸ್ ಅಪಾಯಿಂಟೆಡ್ ಅಂಡರ್ ಸೆಕ್ಷನ್ 139 ಆ್ಯಸ್ ಅನ್ ಆಡಿಟರ್ ಆಫ್ ದ ಕಂಪನಿ ಶೆಲ್ ಬಿ ಅಪಾಯಿಂಟೆಡ್ ಫಾರ್ ಕಂಡಕ್ಟಿಂಗ್ ದ ಆಡಿಟ್ ಆಫ್ ಕಾಸ್ಟ್ ರೆಕಾರ್ಡ್ಸ್. ಇಂಪಾರ್ಟೆಂಟ್ ನೋಟ್ ಏನಂದರೆ, ಯಾವ ವ್ಯಕ್ತಿ ಅದು ಸೆಕ್ಷನ್ 139 ಕಂಪನಿ ಕಾಯ್ದೆ 2013 ಪ್ರಕಾರ ಇನ್ನೂ ಕೆಲವೊಬ್ಬರು ವೆಚ್ಚ ಲೆಕ್ಕ ಪರಿಶೋಧಕರಿದ್ದಾರೆ. ಅವರು ಕಾಸ್ಟ್ ರೆಕಾರ್ಡಿಂಗ್ ಮಾತ್ರ ಅಪಾಯಿಂಟ್ ಆಗಿರ್ತಾರೆ. ಅವರು ಈ ಕಾಸ್ಟ್ ಆಡಿಟನ್ನು ಮಾಡುವಲ್ಲಿ ಕಾಸ್ಟ್ ಆಡಿಟ್ ಅಂದರೆ ವೆಚ್ಚದ ಲೆಕ್ಕ ಪರಿಶೋಧನೆ ಮಾಡಲಿಕ್ಕೆ ಬರುವುದಿಲ್ಲ. ಇವು ಇಂಪಾರ್ಟೆಂಟ್ ಪಾಯಿಂಟ್ಸ್. Okay, look at this slide. It says that cost records and cost audit applicability. ಅಂದರೆ ಈ ಒಂದು ಸ್ಲೈಡ್ ಏನು ತೋರಿಸ್ತಾ ಇದೆ, ಕಾಸ್ಟ್ ರೆಕಾರ್ಡ್ಸ್ ಮತ್ತು ಕಾಸ್ಟ್ ಆಡಿಟ್. ಕಾಸ್ಟ್ಗಳನ್ನು ಮೌಲ್ಯೀಕರಿಸ್ತಕ್ಕಂಥದ್ದು ಕಾಸ್ಟ್ ರೆಕಾರ್ಡ್ಸ್ ಆ್ಯಂಡ್ ಕಾಸ್ಟ್ ಆಡಿಟ್. ಕಾಸ್ಟ್ ರೆಕಾರ್ಡ್ಸ್ ವೆಚ್ಚದ ದಾಖಲೆಗಳನ್ನು ಮತ್ತು ವೆಚ್ಚದ ಲೆಕ್ಕ ಪರಿಶೋಧನೆಯನ್ನು ಯಾವುದಕ್ಕೆ ಅಪ್ಲಿಕೇಬಲ್ ಆಗಲಿಕ್ಕೆ ಸಾಧ್ಯತೆ ಇದೆ. ಕಾಸ್ಟ್ ರೆಕಾರ್ಡ್ಸ್ ಅಂದರೆ ವೆಚ್ಚದ ದಾಖಲೆಗಳೇನಿದೆ ಅದ್ರ ಬಗ್ಗೆ ಮತ್ತು ವೆಚ್ಚದ ಲೆಕ್ಕ ಪರಿಶೋಧನೆಯನ್ನು ಯಾವುದಕ್ಕೆ ಅಪ್ಲಿಕೇಬಿಲಿಟಿ ಇದೆ, ಅನ್ವಯಿಸ್ತದೆ. ಯಾವುದಕ್ಕೆ? ಸೆಕ್ಷನ್ 148 ಅಂದರೆ ವೆಚ್ಚದ ದಾಖಲೆಗಳು ಮತ್ತು ವೆಚ್ಚದ ಲೆಕ್ಕ ಪರಿಶೋಧನೆಯನ್ನು ಯಾವುದಕ್ಕೆ ಅನ್ವಯಿಸ್ತವೆ ಅಂತ, ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಇಂಡಿಯಾದಲ್ಲಿ ಅಂತ ತಿಳ್ಕೊಂಡಾಗ, ಅಕಾರ್ಡಿಂಗ್ ಟು Companies Act 2013 under section 148 contains provision relating to the cost records and cost audit applicable under the Companies Act. ಯಾವುದಕ್ಕೆ ಕಾಸ್ಟ್ ರೆಕಾರ್ಡ್ಸ್ ಮತ್ತು ಕಾಸ್ಟ್ ಆಡಿಟ್ ಅಪ್ಲಿಕೇಬಲ್ ಆಗುತ್ತೆ ಕಂಪನಿಯ ಕಾಯ್ದೆ 2013 ಮತ್ತು ಪರಿಚ್ಛೇದ 148 ಪ್ರಕಾರ. ಈ ಕಾಸ್ಟ್ ಆಡಿಟ್ ಅಂದರೆ ಏನು? ಕಾಸ್ಟ್ ಆಡಿಟ್ ತಿಳ್ಕೊಂಡಾದ್ಮೇಲೆ ಈ ಕೆಲವೊಂದು ಶೆಡ್ಯೂಲ್ಸ್ ಇದೆ. ಈ ಕಾಸ್ಟ್ ಅಪ್ಲಿಕೇಬಿಲಿಟಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಯಾವುದಾದ್ರು ಕಾಸ್ಟ್ ರೆಕಾರ್ಡ್ಸ್ ಕಾಸ್ಟ್ ಅಪ್ಲಿಕೇಬಿಲಿಟಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಕಾಸ್ಟ್ ಆಡಿಟ್ ಅಂದರೆ ಏನು? ನಮ್ಮ ಟಾಪಿಕ್ ಇರೋದು ಕಾಸ್ಟ್ ಆಡಿಟ್. ಸೊ ಮುಂದಿನ ಸ್ಲೈಡಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ಯಾವುದಕ್ಕೆ ಕಾಸ್ಟ್ ಆಡಿಟ್ ಅಪ್ಲಿಕೇಬಲ್ ಆಗುತ್ತೆ ಅಂತ. ಸೊ ಹಿಯರ್ ಲುಕ್ ಅಟ್ ದ ಮೀನಿಂಗ್. ವಾಟ್ ಯು ಮೀನ್ ಬೈ ಕಾಸ್ಟ್ ಆಡಿಟ್? Cost audit is a critical review undertaken to verify correctness of cost accounts and to check that cost accounting principles and planning have been efficiently followed. Cost audit ಅಂದರೆ ವೆಚ್ಚದ ಲೆಕ್ಕ ಪರಿಶೋಧನೆ ಎನ್ನುವುದು ಭಾಳ ಕಠಿಣವಾಗಿರ್ತಕ್ಕಂಥ ರಿವ್ಯೂವನ್ನು ತೆಗೆದುಕೊಳ್ತಕ್ಕಂಥದ್ದು. ಭಾಳ ಕಠಿಣವಾಗಿರ್ತಕ್ಕಂಥ ರಿವ್ಯೂ ಜೊತೆಗೆ
ಕೆಲವೊಂದು ಕರೆಕ್ಟ್ನೆಸ್ಸನ್ನು ತಿಳ್ಕೊಳ್ಳೋದಕ್ಕೋಸ್ಕರ, ಅಂದರೆ ವೆಚ್ಚದ ಲೆಕ್ಕ ಪುಸ್ತಕಗಳ ಅನುಗುಣವಾಗಿ ಅಥವಾ ವೆಚ್ಚ ಲೆಕ್ಕ ಪರಿಶೋಧನೆ ಅನ್ನೋದು ಒಂದು ಕ್ರಿಟಿಕಲ್ ರಿವ್ಯೂ. ಶಾರ್ಟ್ ಆಗಿ ಹೇಳೋದಾದರೆ ಇನ್ ಕನ್ನಡ, ವೆಚ್ಚ ಲೆಕ್ಕಗಳ ಯೋಜನೆಗೆ ಬದ್ಧವಾಗುವುದು ಮತ್ತು ವೆಚ್ಚ ಲೆಕ್ಕಗಳ ನಿಖರತೆಯನ್ನು ಪರಿಶೀಲಿಸುವುದು ವೆಚ್ಚ ಲೆಕ್ಕ ಪರಿಶೋಧನೆಯಾಗಿದೆ. So cost audit is a critical review undertaken to verify the correctness of the cost accountants and to check that the cost accounting principles and planning have been efficiently followed. Next, cost audit is a critical review undertaken. So here word is repeated. The meaning of cost audit is repeated in this text. Okay. Here. Just you can ignore the same sentences have been pasted in this slide. Ignore that. Next point is cost audit can be called efficiency audit. The another synonymy word is cost audit is has synonymy word efficiency audit. It is evidenced by the amendment in section 209 which reads, the object of the amendment of the section is to ensure specified company of proper records relating to utilization of material, labor or available, which would make efficiency audit or cost audit possible. So as per the section 299, the cost audit word has been quoted similar to efficiency audit. It means it is amended. It means ತಿದ್ದುಪಡಿ ಆಗಿದೆ 209 ಸೆಕ್ಷನ್ ಪ್ರಕಾರ ಕಾಸ್ಟ್ ಆಡಿಟನ್ನು ಎಫಿಷಿಯನ್ಸಿ ಆಡಿಟ್ ಆಗಿ ಮಾಡೋದು. ಇದರ ಉದ್ದೇಶ ಏನು ಅಂದರೆ, ಕೆಲವೊಂದು ಕಂಪನಿಯ ಪ್ರಾಪರ್ ಆಗಿರ್ತಕ್ಕಂಥ ರೆಕಾರ್ಡ್ಸನ್ನು ಯುಟಿಲೈಸೇಷನ್ ಮಾಡೋದಕ್ಕೋಸ್ಕರ ಫಾರ್ ದ ಪರ್ಪಸ್ ಆಫ್ ಯುಟಿಲೈಸೇಷನ್ ಆಫ್ ಮಟೀರಿಯಲ್, ಲೇಬರ್ ಆರ್ ಅವೈಲಬಲ್, ವೆದರ್ ದೀಸ್ ಆರ್ ಅವೈಲಬಲ್, then these would be make efficiency audit. These would available, which would make efficiency audit is possible when material, labor effectively utilized. If effectively used, automatically the audit will be in the form of efficiency. It is possible. According to Chartered Institute of Management, CIMA of London has defined cost audit, the verification of cost accounts and check on the adherence to the cost accounting plan. It is verification of the cost account. There are different types of cost accounts are there. Example, reconciliation cost, operating cost, output cost, contract cost, etc. Then along with check the other ends of the cost accounting plan. What are the cost accounting plans like that in the form of marginal costing or budgetary control or anything plans companies do have. ಈ ವೆಚ್ಚದ ಲೆಕ್ಕ ಪರಿಶೋಧನೆ ಎನ್ನುವುದು ಚಾರ್ಟರ್ಡ್ ಇನ್ಸ್ಟಿಟ್ಯೂಟ್ ಲಂಡನ್ ಏನಿದೆ, ಈ ಲಂಡನ್ ಪ್ರಕಾರ ಹೇಳೋದಾದರೆ ವೆಚ್ಚ ಲೆಕ್ಕಗಳ ಯೋಜನೆಗೆ ಬದ್ಧವಾಗುವುದು ಮತ್ತು ವೆಚ್ಚ ಲೆಕ್ಕಗಳನ್ನು ಪರಿಶೀಲಿಸುವುದು ವೆಚ್ಚ ಲೆಕ್ಕ ಪರಿಶೋಧನೆಯಾಗಿದೆ. ಇದು CIMA ಪ್ರಕಾರ, ಅಂದರೆ ಕಾಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ ಪ್ರಕಾರ. ಅಥವಾ ಇನ್ನೊಂದು ಮಾತಲ್ಲಿ ಹೇಳೋದಾದರೆ ವೆಚ್ಚ ಲೆಕ್ಕ ಪರಿಶೋಧನೆ ಅಂದರೆ ವೆಚ್ಚ ಲೆಕ್ಕ ಪದ್ಧತಿ, ತಾಂತ್ರಿಕತೆ ಮತ್ತು ಲೆಕ್ಕಗಳನ್ನು ಅವುಗಳ ನಿಖರತೆಯನ್ನು ಕಂಡುಕೊಳ್ಳಲು ಕೂಲಂಕುಷವಾಗಿ ಪರಿಶೀಲಿಸುವುದು ಮತ್ತು ವೆಚ್ಚ ಲೆಕ್ಕಗಳ ಯೋಜನೆಗೆ ಬದ್ಧವಾಗಿಯೇ ಎಂಬುದನ್ನು ಕಂಡುಕೊಳ್ಳುವುದು ವೆಚ್ಚ ಲೆಕ್ಕ ಪರಿಶೋಧನೆಯಾಗಿದೆ. ವೆಚ್ಚ ಲೆಕ್ಕ ಪರಿಶೋಧನೆ ಆಗಿದೆ ಅಂದರೆ ಇದರ ಅರ್ಥ ಕನ್ನಡದಲ್ಲಿ. ಒಟ್ಟಾಗಿ ಇದನ್ನು ಹೇಳೋದಾದರೆ ವೆಚ್ಚ ಲೆಕ್ಕ ಪರಿಶೋಧಕನು ವೆಚ್ಚಗಳ ದಾಖಲೆಗಳನ್ವಯ ವೆಚ್ಚಗಳ ಪಟ್ಟಿಗಳನ್ನು ಸರಿಯಾಗಿ ತಯಾರಿಸಲಾಗಿದೆನಾ ಮತ್ತು ಅವು ಸಂಸ್ಥೆಯ ಉತ್ಪಾದನೆ ಮಾಡಿದ ಅನೇಕ ವಸ್ತುಗಳ ಉತ್ಪಾದನೆಯ ಮತ್ತು ಮಾರಾಟದ ವೆಚ್ಚಗಳ ನೈಜ ಮತ್ತು ನಿಖರ ಸ್ಥಿತಿಗತಿಗಳನ್ನು ಪ್ರತಿಬಿಂಬಿಸುವುದೇ ಎಂಬುದನ್ನು ತಿಳಿದುಕೊಳ್ಳುವಂಥ ಕಾರ್ಯವನ್ನು ಈ ಲೆಕ್ಕ ಪರಿಶೋಧಕನು ಮಾಡಬೇಕಾಗುತ್ತೆ.
ಈ ಸ್ಲೈಡಲ್ಲಿ ಲುಕ್ ಅಟ್ ದಿಸ್ ಸ್ಲೈಡ್, ಯು ಕ್ಯಾನ್ ಸಿ ದ ಅಪ್ಲಿಕೇಬಿಲಿಟಿ ಆಫ್ ಕಾಸ್ಟ್ ಆಡಿಟ್. ಯಾವ ಕ್ಷೇತ್ರಕ್ಕೆ ಅಪ್ಲಿಕೇಬಲ್ ಅಂದರೆ ಕಾಸ್ಟ್ ಆಡಿಟ್ ಅಪ್ಲಿಕೇಬಲ್ ಆಗುತ್ತೆ, ಅನ್ವಯಿಸುತ್ತೆ. ಕಾಸ್ಟ್ ಆಡಿಟ್ ಅಪ್ಲಿಕೇಬಿಲಿಟಿ ಪ್ರೊವಿಷನ್ಸ್ ಆರ್ ಕಂಟೈನ್ಡ್ ಅಂಡರ್ ರೂಲ್ 4 ಆಫ್ ದ ಕಂಪನೀಸ್ ರೂಲ್ಸ್ 2014. ಕಂಪನೀಸ್ ರೂಲ್ಸ್ ಒಂದಿದೆ, ಅದು ಕಾಸ್ಟ್ ರೆಕಾರ್ಡ್ಸ್ ಆ್ಯಂಡ್ ಕಾಸ್ಟ್ ಆಡಿಟ್ ಅಂತೇಳಿ. ಆ ರೂಲ್ 2014 ಪ್ರಕಾರ, ಅದರ ಉಪ ನಿಯಮ 4 ಪ್ರಕಾರ, ಅಕಾರ್ಡಿಂಗ್ ಟು ದ ಸೆಡ್ ರೂಲ್, ಮೇಲೆ ಹೇಳಿದ ರೂಲ್ ನಂಬರ್ 4 ಪ್ರಕಾರ, ದ ಕಾಸ್ಟ್ ಆಡಿಟ್ ಈಸ್ ಅಪ್ಲಿಕೇಬಲ್ ಇನ್ ದ ಫಾಲೋಯಿಂಗ್ ಸಿಚುವೇಶನ್ಸ್. ಯೂಶ್ವಲಿ ವೇರ್ ಇಟ್ ಈಸ್ ಅಪ್ಲಿಕೇಬಲ್, ಎಲ್ಲಿ ಕಾಸ್ಟ್ ಆಡಿಟ್ ಅಪ್ಲಿಕೇಬಲ್ ಆಗುತ್ತೆ. ಟೇಬಲ್ ಎ ಮತ್ತು ಟೇಬಲ್ ಬಿ ಅಂತ ಇದೆ, ಕೋಷ್ಟಕ ಎ ಮತ್ತು ಕೋಷ್ಟಕ ಬಿ. ಅಕಾರ್ಡಿಂಗ್ ಟು ಟೇಬಲ್ ಎ, ಸ್ಪೆಸಿಫೈಡ್ ಗೂಡ್ಸ್ ಅಂಡ್ ಸರ್ವಿಸಸ್, ಓವರ್ annual total turnover of the company from all the products and services in rupees 50 crore and more. ಅಂದರೆ ಟೇಬಲ್ ಎ ಪ್ರಕಾರ ಸರಕುಗಳು ಸೇವೆಗಳು ಯಾವುದೇ ಆಗಿರಲಿ, ಒಂದು ಕಂಪನಿಯ ಒಟ್ಟು ಮಾರಾಟ, ವಾರ್ಷಿಕ ಮಾರಾಟ 50 ಕೋಟಿಗಿಂತ ಜಾಸ್ತಿ ಇದ್ದರೆ, ಸರಕು ಮತ್ತು ಸೇವೆಗಳ ಮಾರಾಟ, ಅವರಿಗೆ ಕಾಸ್ಟ್ ಆಡಿಟು ಕಂಪಲ್ಸರಿ ಮಾಡಬೇಕು. ನೆಕ್ಸ್ಟ್, ಅಗ್ರಿಗೇಟ್ ಟರ್ನ್ ಓವರ್ ಫ್ರಮ್ ದ ಇಂಡಿವಿಜುವಲ್ ಪ್ರಾಡಕ್ಟ್ಸ್ services for which cost records are required to be maintained in rupees 25 crore or more. ಅಂದರೆ ಒಟ್ಟು ಏನು ಹೇಳ್ತೀವಿ, ಅಗ್ರಿಗೇಟ್ ಯಾವರೇಜ್ ಅಂತೇಳಿ ಸರಾಸರಿ ಮಾರಾಟ ವರ್ಷದಲ್ಲಿ, ಅಂದರೆ ಇಂಡಿವಿಜುವಲ್ ಪ್ರಾಡಕ್ಟ್, ಒಂದು ಇಂಡಿವಿಜುವಲ್ ಪ್ರಾಡಕ್ಟ್ ಮತ್ತು ಸರ್ವಿಸಿಗೆ ಸಂಬಂಧಿಸಿದಂತೆ ಕಾಸ್ಟ್ ರೆಕಾರ್ಡ್ಸ್ ಮೇಂಟೈನ್ಡ್ 25 ಕೋಟಿಗಿಂತ ಜಾಸ್ತಿ ಇದ್ದರೆ, ಅಗ್ರಿಗೇಟ್ ಟರ್ನ್ ಓವರ್ ಫ್ರಮ್ ದ ಇಂಡಿವಿಜುವಲ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಫಾರ್ ವಿಚ್ ಕಾಸ್ಟ್ ರೆಕಾರ್ಡ್ಸ್, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತುವಿಗೆ ಅಥವಾ ಸೇವೆಗಾಗಲಿ ಕಾಸ್ಟುಗೆ ಸಂಬಂಧಿಸಿದಂತೆ ಅದರ ಟರ್ನ್ ಓವರ್ ಅಂದರೆ ಅದರ ಮಾರಾಟ 25 ಕೋಟಿಗಿಂತ ಜಾಸ್ತಿ ಇದ್ದರೆ ಅಲ್ಲಿ ಕಾಸ್ಟ್ ಆಡಿಟ್ ಕಂಪಲ್ಸರಿ ಆ ಕಂಪನಿಗೆ ಮಾಡಬೇಕಾಗುತ್ತೆ. ಅದೇ ಥರ ಟೇಬಲ್ ಬಿ ಏನು ಹೇಳ್ತದೆ, ಓವರ್ ಆಲ್ ಆ್ಯನ್ಯುವಲ್ ಟರ್ನ್ ಓವರ್ ಆಫ್ ಆಲ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಶುಡ್ ಬಿ ಇನ್ rupees 100 crore or more. ಟೇಬಲ್ ಬಿನಲ್ಲಿ ಬರ್ತಕ್ಕಂಥ ಟೇಬಲ್ ಬಿ ಪ್ರಕಾರ. ಆಮೇಲೆ ಇನ್ನೊಂದು ಸೆಂಟೆನ್ಸ್ ಇದೆ, ಅಗ್ರಿಗೇಟ್ ಟರ್ನ್ ಓವರ್ ಫ್ರಮ್ ದ ಇಂಡಿವಿಜುವಲ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಫಾರ್ ವಿಚ್ ಕಾಸ್ಟ್ ರೆಕಾರ್ಡ್ಸ್ ಆರ್ ರಿಕ್ವೈರ್ಡ್ ಟು ಬಿ ಮೇಂಟೈನ್ಡ್ ಶುಡ್ ಬಿ ಇನ್ rupees 35 crore or more. It must be noted that for the purpose of examination of applicability cost audit, the immediately preceding the financial year turnover is to be considered. ಅದರಲ್ಲಿ ಇಂಪಾರ್ಟೆಂಟ್ ನೋಟ್ ಗಮನಿಸಬೇಕಾಗಿರೋದೇನೆಂದರೆ, ಕಾಸ್ಟ್ ಅಪ್ಲಿಕಬಿಲಿಟಿ ಎಕ್ಸಾಮಿನೇಷನ್ ಆಗಬೇಕಾಗಿದ್ದು ಇಂದಿನ ಫೈನಾನ್ಷಿಯಲ್ ವರ್ಷ, ಅಂದರೆ ಇಂದಿನ ಹಣಕಾಸಿನ ವರ್ಷದಲ್ಲಿ ಅದರ ಟರ್ನ್ ಓವರ್ ಕನ್ಸಿಡರ್ ಮಾಡಿಕೊಂಡು ಒಂದು ಟೇಬಲ್ ಬಿ ಪ್ರಕಾರ, ಈ ಟೇಬಲ್ ಎ ಮತ್ತು ಟೇಬಲ್ ಬಿ ಪ್ರಕಾರ ಪೂರ್ತಿ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಯು ಕ್ಯಾನ್ ಗೋ ಥ್ರೂ ಕಂಪ್ನೀಸ್ ಆ್ಯಕ್ಟ್ 2013 ಕಂಪನಿ ರೂಲ್ಸ್ ಅಂತ ಬರ್ತದೆ. ಈ ಟೇಬಲ್ ಎ ಮತ್ತು ಟೇಬಲ್ ಬಿ ಏನಿದು ಅಂದರೆ ಪೂರ್ತಿ ಕಂಪ್ನೀಸ್ ಆ್ಯಕ್ಟ್ 2013 ಏನಿದೆ ಅದ್ರ ನೀವು ಮೂಲವನ್ನು ಹುಡ್ಕೊಂತ ಹೋದರೆ, ಕಂಪನಿ ಲಾ ನೋಡಿಕೊಂಡ್ರೆ ನಿಮಗೆ ಅಷ್ಟು ಮಾಹಿತಿ ಸಿಗ್ತದೆ. ಈ ಟೇಬಲ್ ಎ ರೆಪ್ರೆಸೆಂಟ್ ರೆಗ್ಯುಲೇಟೆಡ್ ಸೆಕ್ಟರ್, ಟೇಬಲ್ ಬಿ ಕವರ್ಸ್ ನಾನ್ ರೆಗ್ಯುಲೇಟೆಡ್ ಸೆಕ್ಟರ್ಸ್. ಅಂದರೆ ಸಂಘಟಿತವಾಗಿರ್ತಕ್ಕಂಥ ವಲಯಗಳು ಮತ್ತು ಆ ಸಂಘಟಿತವಾಗಿರ್ತಕ್ಕಂಥ ವಲಯಗಳಿಗೆ ಸಂಬಂಧಿಸಿದಂತೆ ಟೇಬಲ್ ಎ ಸಂಘಟಿತ ವಲಯಕ್ಕೆ ಸಂಬಂಧಪಟ್ಟರೆ, ಟೇಬಲ್ ಬಿ ಆ ಸಂಘಟಿತ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೇಡ್ ಮಾರ್ಕೆಟ್ ಅಂದರೆ ಅಸಂಘಟಿತ ವಲಯ. ಟ್ರೇಡ್ ಎ ಏನು ಸಂಘಟಿತ ವಲಯ ಅಂದ್ರೇನು, 50 ಕೋಟಿಗಿಂತ ಜಾಸ್ತಿ, 25 ಕೋಟಿಗಿಂತ ಹೆಚ್ಚು. ಇದು ಟೇಬಲ್ ಬಿ ಆದರೆ 100 ಕೋಟಿ ಡಬಲ್. ಆಮೇಲೆ ಇಂಡಿವಿಜುವಲ್ ಪ್ರಾಡಕ್ಟ್ ಆರ್ ಸರ್ವಿಸಿಗೆ ಸಂಬಂಧಪಟ್ಟಂಗೆ 35 ಕೋಟಿಗಿಂತ ಜಾಸ್ತಿ ಇದ್ದರೆ ಅಂಥ ಕಂಪನಿಗಳಿಗೆ ಕಂಪಲ್ಸರಿ ಕಾಸ್ಟ್ ಆಡಿಟ್ ಮಾಡಬೇಕು, ಅದು ಇಂದಿನ ವರ್ಷದ ಲಾಭದ ಅನುಗುಣವಾದ ಮೇಲೆ. ದಿಸ್ ಟೇಬಲ್ ಬಿ ಕವರ್ಸ್ ನಾನ್ regulated sectors, table A covers regulated sectors. Okay, these are the important points to be noted. These are not covered in your textbooks, which is given in the library, SP series. So these are the new concept. Take down the notes for your future benefit point of view. Okay, here non applicability of cost audit requirement. ಯಾರಿಗೆ ಕಾಸ್ಟ್ ಆಡಿಟ್ ರಿಕ್ವೈರ್ಮೆಂಟ್ ಬೇಕಾಗಲ್ಲ? The companies which are covered under rule 3, ಯಾರು ರೂಲ್ 4 ಅನ್ನು ಕವರ್ಡ್ ಆಗಿರ್ತಾವೋ ಅದು ಕಂಪಲ್ಸರಿ. ರೂಲ್ 3 ಕಂಪನೀಸ್ ಆ್ಯಕ್ಟ್ 2013, ಕಂಪನಿ ರೂಲ್ಸ್ 2014
cost audit and records. According to cost audit and records companies rules 2014, under rule number 4, the cost audit is mandatory. Under section companies act, under rule 3 of company rules 2014, the cost non applicability of the cost audit requirements. Not required to get the cost records audited in case of the following situation: company export revenue is 75, exceeds 75, no need to, 75% of its total revenue, no need go under cost audit. The same thing, the company which is operating from special economic zone, SEZ, no need to go audit of cost, cost audit. The company which is engaged in the generation of electricity, no need to go for ಕಾಸ್ಟ್ ಆಡಿಟ್. ಯಾವ ಕಂಪನಿಗಳಿಗೆ ಕಾಸ್ಟ್ ಆಡಿಟ್ ಅಪ್ಲಿಕೇಬಲ್ ಆಗಲ್ಲ ಅಂದರೆ, ಕೆಲವೊಂದು ಯಾವ ಕಂಪನಿಯ ರೆವೆನ್ಯೂ ವರಮಾನ 75%ಗಿಂತ ಹೆಚ್ಚು ಇದ್ದು, ಅಂದರೆ ಎಕ್ಸ್ಪೋರ್ಟ್ ರೆವೆನ್ಯೂ, ಅಂದರೆ ಎಕ್ಸ್ಪೋರ್ಟ್ ಅಂದರೆ ರಫ್ತು ಅಂತ ಹೇಳ್ತೀವಿ, ರಫ್ತಿನ ರೆವೆನ್ಯೂ ಫಾರಿನ್ ಎಕ್ಸ್ಚೇಂಜ್ಗಿಂತ ಜಾಸ್ತಿ, ಅಂದರೆ ನೀಡ್ಸ್ ಟು ಬಿ ಫಾರಿನ್ ಎಕ್ಸ್ಚೇಂಜ್, ಅದಕ್ಕೆ 75%ಗಿಂತ ಜಾಸ್ತಿ ಇದ್ದರೆ, ಅಥವಾ ಕಂಪನಿ ಸ್ಪೆಷಲ್ ಎಕನಾಮಿಕ್ ಝೋನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ಅಥವಾ ಕಂಪನಿಗಳು ಏನಾದರೂ ಎಲೆಕ್ಟ್ರಿಸಿಟಿ ವಿದ್ಯುತ್ತನ ಪ್ರಸರಣ ನಿಗಮನ ಮಾಡ್ತಾ ಇದ್ದರೆ, ಆ ಒಂದು ಕಂಪನಿಗಳಿಗೆ ಇದು ಕಾಸ್ಟ್ ಆಡಿಟ್ ಅಪ್ಲಿಕೇಬಲ್ ಆಗಲ್ಲ. ಇನ್ನು ಲೆಟ್ ಅಸ್ have a time to know what is the meaning of cost audit, what are the definitions given by cost regarding cost audit. We will look in the next slides. So here overview. India was the first country in South Asia to make cost audit mandatory for some of its business sectors. The Institute of Cost and Works Accountant of India refers to cost audit as an audit of efficiency of minute, details of expenditure while the work is in progress and not a post-mortem examination. India is the first country in South Asia, perhaps in the world, to make cost audit mandatory some of its business sectors. India is the first country to adopt cost audit is mandatory. The Institute of Cost and Work Accountant of India refers to cost audit as an audit of efficiency of minute. It's not a post-mortem examination. It is open operation. ನಮ್ಮ ಓವರ್ವ್ಯೂ ನಾವು ಕಾಸ್ಟ್ ಆಡಿಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಫಸ್ಟ್ ನಮ್ಮ ಇಂಡಿಯಾನೇ ಕಾಸ್ಟ್ ಆಡಿಟನ್ನು ಫಸ್ಟ್ ಅಳವಡಿಸ್ಕೊಳ್ತು. ಪ್ರತಿಯೊಂದು ನಿಮಿಷಕ್ಕೆ ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಥರ ವರ್ಕ್ ಮಾಡಲ್ಲ. ಇನ್ನು ಆಪರೇಷನ್ ನಡೀತಾ ಇದೆ ಅಂದಾಗ ಓಪನ್ ಆಪರೇಷನ್ ಥರ, ಅಂದರೆ ಇಟ್ ನಾಟ್ಸ್ ಎ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್, ಇಟ್ ಈಸ್ ಎ ಪ್ರೀ ಮೋರ್ಟಮ್, ಓಪನ್ ಸರ್ಜರಿ. ಇಟ್ ಮೀನ್ಸ್ ದಟ್ ಓಪನ್ ಸರ್ಜರಿ ಅಂದರೆ ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೊಡಲ್ಲ. ಬಟ್ ತಾನೇ ಜೀವಂತವಾಗಿರ್ತಕ್ಕಂಥ ಏನು ಆಪ್ರೇಷನ್ ಈಗ ನಡೀತಾ ಇದೆ ಒಬ್ಬ ಪೇಷಂಟಿಗೆ, ಅವ್ನು ಸತ್ತ ಮೇಲೆ ಕೊಡ್ತಕ್ಕಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತರಲ್ಲ, ತಾನೇ ನಡೀತಕ್ಕಂಥ ಜೀವಂತವಾಗಿರ್ತಕ್ಕಂಥ ವ್ಯಕ್ತಿಗೆ ಆಪ್ರೇಷನ್ ಮಾಡ್ತಾ ಇದ್ದಾರೆ, ಆ ಕೆಲಸವನ್ನು ಈ ಕಾಸ್ಟ್ ಆಡಿಟರ್ ಮಾಡುತ್ತದೆ. Look at this slide. What are the objectives of cost audit? The objectives of the cost audit include determination and control of cost together with providing data for making judgments and decisions. The main objective of cost accountant regarding overview, some making judgments and decisions on various matters. Example, operation efficiency. Even though the GOI, the Government of India, has added industries involved in the manufacturing of plantation products together with petroleum and telecommunication industries in 2002, tried 2002 to the list of industries requiring mandatory cost audits. As in the year 2002, the Government of India added some industries involving manufacturing and plantation of the products together with the petroleum and telecommunication industry must go under cost audit if they are
exceed the limits according to the Companies Act 2013, Rule 4 of regulated sectors, unregulated sector, I mean A and B, table A and B respectively. ಈ ಕಾಸ್ಟ್ ಆಡಿಟಿನ ಮೂಲ ಉದ್ದೇಶ ಕೆಲವೊಂದು ನಿರ್ಣಯಗಳನ್ನು, ಕೆಲವೊಂದು ತೀರ್ಪುಗಳನ್ನು, ಕೆಲವೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಆಪರೇಷನಲ್ ಎಫಿಷಿಯನ್ಸಿಗೋಸ್ಕರ ಕೆಲವೊಂದು ಕಾಸ್ಟ್ ಕಂಟ್ರೋಲನ್ನು ಡಿಟರ್ಮೈನ್ ಅಂದರೆ ನಿರ್ಧಾರ ಅಂದರೆ ನಿರ್ಧಾರ ಮಾಡೋದಕ್ಕೋಸ್ಕರ ನಮಗೆ ಕಾಸ್ಟ್ ಆಡಿಟ್ ಬೇಕು. ಜೊತೆಗೆ ಇಂಡಿಯಾ 2002ರಲ್ಲಿ ಕೆಲವೊಂದು ಟೆಲಿಕಮ್ಯುನಿಕೇಷನ್ ಇಂಡಸ್ಟ್ರಿಗೆ ಸಂಬಂಧಿಸಿದಂತೆ, ಪೆಟ್ರೋಲಿಯಂ ಇಂಡಸ್ಟ್ರಿಗೆ ಸಂಬಂಧಿಸಿದಂತೆ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ಲಾಂಟೇಷನ್ ಪ್ರಾಡಕ್ಟ್ಸ್ಗೆ ಇಂಡಸ್ಟ್ರಿಗೆ ಸಂಬಂಧಿಸಿದಂತೆ ಕಂಪಲ್ಸರಿಯಾಗಿ ವೆಚ್ಚದ ಲೆಕ್ಕ ಪರಿಶೋಧನೆಗೆ ತಮ್ಮ ಕಂಪನಿಗಳನ್ನು ಒಳಪಡಿಸಬೇಕು ಅಂತೇಳಿ ಕಡ್ಡಾಯವಾಗಿ ಒಂದು ಉದ್ದೇಶವನ್ನು, ಒಂದು ನಿಬಂಧನೆಯನ್ನು ಈ ಥರ ಅಂದರೆ ಈ ಒಂದು ಕಾರ್ಖಾನೆ ಕಂಪನಿಗಳ ಮೇಲೆ ಒಂದು ಸೂಚನೆಯನ್ನು ಒಂದು ಸುತ್ತೋಲೆಯನ್ನು ಹೊರಡಿಸಿತು. ಅಂದರೆ ಈ ಕಾಸ್ಟ್ ಆಡಿಟ್ನ ಉದ್ದೇಶ ಏನು? ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ, ಒಂದು ವಿವಿಧವಾಗಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತು ಕಾಸ್ಟ್ ಕಂಟ್ರೋಲನ್ನು ನಿರ್ಧಾರ ಮಾಡೋದಕ್ಕೋಸ್ಕರ ನಮಗೆ ಕಾಸ್ಟ್ ಆಡಿಟ್ ಬೇಕಾಗುತ್ತೆ. ಸೊ ದಿಸ್ ಇಸ್ ದ ಥೀಮ್ ಆಫ್ ಕಾಸ್ಟ್ ಆಡಿಟ್. ನೆಕ್ಸ್ಟ್ ಸ್ಲೈಡ್. ಸೊ in these slides we were discussed meaning, definition. In the past slides we were discussed we had a talk on meaning of cost audit, applicability, non-applicability of cost audit, then definition of cost audit, meaning of cost audit. Then some points we were discuss regarding previous slides. So here the slide seems that objectives of cost audits. Why cost audit is essential? Is there any essential for us for companies to go under cost audit? What are the objectives of cost audit? First one, to detect errors and frauds. ಅಂದರೆ ಕಾಸ್ಟ್ ಆಡಿಟಿನ ಮೂಲ ಉದ್ದೇಶ ಆದರೆ ಏನು, ಎದಕ್ಕೋಸ್ಕರ ಬೇಕು? ವೆಚ್ಚ ಲೆಕ್ಕ ಪರಿಶೋಧನೆ ಉದ್ದೇಶಗಳಂದರೆ ಏನು ಅಂದರೆ ಅಂದರೆ ತಪ್ಪುಗಳು ಮತ್ತು ಮೋಸದ ವ್ಯವಹಾರಗಳೇನಾದರೂ ಆಗಿದರೆ ಅದನ್ನು ಕಂಡುಹಿಡಿಯಲು ನಮಗೆ ವೆಚ್ಚದ ಲೆಕ್ಕ ಪರಿಶೋಧನೆ ಬೇಕು. ಟು ಡಿಟೆಕ್ಟ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ನೆಕ್ಸ್ಟ್, ಟು ವೆರಿಫೈ ದ ಅಕ್ಯುರಸಿ. ಲೆಕ್ಕ ಪುಸ್ತಕಗಳಲ್ಲಿ ಸರಿಯಾಗಿ ದಾಖಲು ಮಾಡಲಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ, ಲೆಕ್ಕ ಪುಸ್ತಕಗಳಲ್ಲಿ ವೆಚ್ಚದ ಲೆಕ್ಕಗಳನ್ನು ಸರಿಯಾಗಿ ದಾಖಲು ಮಾಡಲಾಗಿದೆ ನಾನು ತಿಳ್ಕೊಳ್ಳೋದಕ್ಕೋಸ್ಕರ ಅದು ನಮಗೆ ವೆಚ್ಚದ ಲೆಕ್ಕ ಪರಿಶೋಧನೆ ಬೇಕು. ನೆಕ್ಸ್ಟ್, ಟು ಹ್ಯಾವ್ ಎ ಫುಲ್ ಕಂಟ್ರೋಲ್ ಆನ್ ವರ್ಕಿಂಗ್ ಕಾಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಆರ್ಗನೈಸೇಷನ್. ಟು ಹ್ಯಾವ್ ಎ ಫುಲ್ ಕಂಟ್ರೋಲ್ ಆನ್ ವರ್ಕಿಂಗ್ ಆಫ್ ಕಾಸ್ಟ್ ಡಿಪಾರ್ಟ್ಮೆಂಟ್ಸ್ ಆನ್ ಆರ್ಗನೈಸೇಷನ್. ಸಂಸ್ಥೆಯಲ್ಲಿರ್ತಕ್ಕಂಥ ಅಂದರೆ ಸಂಘಟನೆಯಲ್ಲಿರ್ತಕ್ಕಂಥ ಕೆಲವೊಂದು ವೆಚ್ಚ ಲೆಕ್ಕ ವಿಭಾಗದ ನಿರ್ವಹಣೆಯನ್ನು ಪರೀಕ್ಷಿಸುವುದು ಮತ್ತು ಅದರ ದಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಸಲಹೆಯನ್ನು ನೀಡೋದಕ್ಕೋಸ್ಕರ ಅದು ನಮಗೆ ವೆಚ್ಚದ ಲೆಕ್ಕ ಪರಿಶೋಧನೆ ಬೇಕಾಗುತ್ತೆ. ನೆಕ್ಸ್ಟ್, ಟು ರೆಡ್ಯೂಸ್ ದ ಡಿಟೇಲ್ಡ್ ಚೆಕಿಂಗ್ ಆಫ್ ಎಕ್ಸ್ಟರ್ನಲ್ ಆಡಿಟರ್ ಅಂದರೆ ಬಾಹ್ಯ ಲೆಕ್ಕ ಪರಿಶೋಧಕನ ಚಟುವಟಿಕೆಗಳ ಗಾತ್ರವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬಾಹ್ಯ ಲೆಕ್ಕ ಪರಿಶೋಧಕನ ಚಟುವಟಿಕೆಗಳ ಗಾತ್ರವನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಮಗೆ ವೆಚ್ಚದ ಲೆಕ್ಕ ಪರಿಶೋಧನೆ ಬೇಕು. ನೆಕ್ಸ್ಟ್, ಟು ಹೆಲ್ಪ್ ದ ಮ್ಯಾನೇಜ್ಮೆಂಟ್ ಟು ಟೇಕ್ ಕರೆಕ್ಟ್ ಅಂಡ್ ಟೈಮ್ಲಿ ಡಿಸಿಷನ್ಸ್. ನಿರ್ವಹಣೆಗೆ ಸಂಬಂಧಿಸಿದಂತೆ ಕೆಲವೊಂದು ಸರಿಯಾದ ಮತ್ತು ಸಮಯಕ್ಕನುಗುಣವಾಗಿರ್ತಕ್ಕಂಥ ಕೆಲವೊಂದು ನಿರ್ಧಾರಗಳನ್ನು ಮ್ಯಾನೇಜ್ಮೆಂಟಿಗೆ ತೆಗೆದುಕೊಳ್ಳುವಂತೆ ಅದಕ್ಕೆ ಪರೋಕ್ಷವಾಗಿ ಸಹಾಯ ಮಾಡೋದಕ್ಕೋಸ್ಕರ, ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಅದು ನಮಗೆ ಅಂದರೆ ವ್ಯವಸ್ಥಾಪಕ ಮಂಡಳಿಗಳೇನಿದ್ದಾವೆ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಲೆಕ್ಕದ ಪರಿಶೋಧನೆ ಹೇಗೆ ಸಹಾಯವಾಗುತ್ತೆ ಎಂಬುದನ್ನು ನೋಡೋದಕ್ಕೋಸ್ಕರ ಆದರೂ ನಮಗೆ ವೆಚ್ಚದ ಲೆಕ್ಕ ಪರಿಶೋಧನೆ ಬೇಕು. ನೆಕ್ಸ್ಟ್, ಮಾರಲ್ ಚೆಕ್ ಆನ್ ಸ್ಟಾಫ್ ಆಫ್ ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್. ಮಾರಲ್ ಚೆಕ್ ಆನ್ ಸ್ಟಾಫ್ ಆಫ್ ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ಸ್ ಅಂದರೆ
ವೆಚ್ಚದ ಲೆಕ್ಕದ ಕಾರ್ಯನಿರ್ವಹಣೆ ಪರೀಕ್ಷಿಸುವುದು ಅಥವಾ ಇದೆ ಇಷ್ಟೇ ಹೇಳ್ತಾರೆ. ವೆಚ್ಚದ ಲೆಕ್ಕ ವಿಭಾಗದ ಕಾರ್ಯನಿರ್ವಹಣೆಯನ್ನು ಪರೀಕ್ಷಿಸುವುದು ಮತ್ತು ಅದರ ಕಾರ್ಯದಕ್ಷತೆ ಏನಿದೆಯಾ ಅದರ ಬಗ್ಗೆ ಸಲಹೆಗಳನ್ನು ನೀಡುತ್ತಾ ಅದರ ಒಂದು ಮಾರಲ್ ನೈತಿಕತೆಯ ಒಂದು ಪರೀಕ್ಷೆಯನ್ನು ಮಾಡೋದಕ್ಕೋಸ್ಕರ ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಮಾರಲ್ ಚೆಕ್ ಆನ್ ಸ್ಟಾಫ್ ಆಫ್ ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ಸ್. ಇಟ್ ಮೀನ್ಸ್ ಎ ದಟ್ ವೆಚ್ಚದ ಲೆಕ್ಕ ಪರಿಶೋಧನೆಗೆ ಅಂದರೆ ವೆಚ್ಚ ಕಾಸ್ಟ್ ಅಕೌಂಟಿಂಗ್ ವೆಚ್ಚ ಲೆಕ್ಕ ಪರಿಶೋಧನೆ ಶಾಸ್ತ್ರ ಅಥವಾ ಇನ್ನೊಂದು ವರ್ಡಲ್ಲಿ ಹೇಳೋದಾದರೆ ವೆಚ್ಚ ಲೆಕ್ಕ ಪತ್ರದ ವಿಭಾಗಗಳಿಗೆ ಮಾರಲ್ ನೈತಿಕತೆಯ ಒಂದು ತಪಾಸಣೆ ಮಾಡಲಿಕ್ಕೋಸ್ಕರ ನಮಗೆ ಕಾಸ್ಟ್ ಆಡಿಟ್ ಬೇಕೇ ಬೇಕು. These are the objectives. So here rest of the objectives are there to bring efficiency in cost accounting system and procedures. To bring efficiency in cost accounting system and procedures. ಕಾಸ್ಟ್ ಅಕೌಂಟಿಂಗ್ನಲ್ಲಿ ಇರ್ತಕ್ಕಂಥ ಸಿಸ್ಟಮ್ನಲ್ಲಿ ಮತ್ತು ಪದ್ಧತಿಗಳಲ್ಲಿ ಮತ್ತು ವಿಧಾನಗಳಲ್ಲಿ ಕೆಲವೊಂದು ಎಫಿಷಿಯನ್ಸಿ ಅಂದರೆ ದಕ್ಷತೆಯನ್ನು ತರೋದಕ್ಕೋಸ್ಕರ ಅಂದರೆ ವೆಚ್ಚ ಲೆಕ್ಕ ವಿಭಾಗದ ಕಾರ್ಯನಿರ್ವಹಣೆಯನ್ನು ಪರೀಕ್ಷಿಸುವುದರ ಜೊತೆಗೆ ಅದರ ಕಾರ್ಯದಕ್ಷತೆಯನ್ನು ಜಾರಿಗೆ ತರುವುದಕ್ಕೋಸ್ಕರ ನಮಗೆ ಲೆಕ್ಕ ಪರಿಶೋಧನೆ ಅಂದರೆ ವೆಚ್ಚದ ಲೆಕ್ಕ ಪರಿಶೋಧನೆ ಖಂಡಿತವಾಗಿಯೂ ಬೇಕು. ಅಥವಾ ವೆಚ್ಚದ ಲೆಕ್ಕಗಳನ್ನು ಇಡುವಲ್ಲಿ ವೆಚ್ಚ ಲೆಕ್ಕಶಾಸ್ತ್ರದ ಮೂಲ ತತ್ವಗಳನ್ನು ಅನುಸರಿಸಲಾಗಿದೆನಾ ಎಂಬುದನ್ನು ಕಂಡುಕೊಳ್ಳೋದಕ್ಕೋಸ್ಕರ ಅದು ನಮಗೆ ವೆಚ್ಚದ ಲೆಕ್ಕ ಪರಿಶೋಧನೆ ಬೇಕು. ನೆಕ್ಸ್ಟ್, ಟು ಬ್ರಿಂಗ್ ಎಫಿಷಿಯನ್ಸಿ ಇನ್ ಯೂಸ್ ಆಫ್ ಮೆಟೀರಿಯಲ್ ಲೇಬರ್ ಮಷಿನ್. The another main objective of cost audit to bring efficiency in the use of material labor machines. My dear friends, here these are the important objectives regarding cost audit. ಅಂದರೆ ಮಟೀರಿಯಲ್ ಮತ್ತು ಲೇಬರ್ ಮಷೀನಿಗೆ ಸಂಬಂಧಿಸಿದಂತೆ ಕೆಲವೊಂದು ಕಾರ್ಯದಕ್ಷತೆಯನ್ನು ತರೋದಕ್ಕೋಸ್ಕರ ಕಚ್ಚಾ ವಸ್ತುಗಳಲ್ಲಿ ಮತ್ತು ಈ ಕಾರ್ಯನಿರ್ವಹಿಸ್ತಕ್ಕಂಥ ಲೇಬರ್ಸ್ ಏನು ಹೇಳ್ತೀವಿ ವರ್ಕರ್ಸ್ ಶ್ರಮಿಕರಲ್ಲಿ ಕೆಲವೊಂದು ಎಫಿಷಿಯನ್ಸಿಯನ್ನು ಅಂದರೆ ಈ ಕಾರ್ಯದಕ್ಷತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ನಮಗೆ ಕಾರ್ಯದಕ್ಷತೆಯನ್ನು ಹೆಚ್ಚಿಸಿದವ ಅಥವಾ ಇಲ್ಲವೋ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಅದು ನಮಗೆ ಮಟೀರಿಯಲ್ ಆಗಲಿ ಲೇಬರ್ ಆಗಲಿ ಮತ್ತು ಮಷೀನಲ್ಲಾಗಲಿ ಯಂತ್ರೋಪಕರಣಗಳಾಗಲಿ ಅಥವಾ ಶ್ರಮಿಕರಲ್ಲಾಗಲಿ ಅಥವಾ ಶ್ರಮದಲ್ಲಾಗಲಿ ಮತ್ತು ಕಚ್ಚಾ ವಸ್ತುವಿನಲ್ಲಾಗಲಿ ಏನಾದರೂ ಎಫಿಷಿಯನ್ಸಿ ದಕ್ಷತೆಯನ್ನು ಏನಾದರೂ ಚೇಂಜಸ್ ಮಾಡಲಾಗಿದೆನಾ ಅಥವಾ ಮಾಡಬೇಕಾಗಿದೆನಾ ತಿಳ್ಕೊಳ್ಳೋದಕ್ಕೋಸ್ಕರ ನಮಗೆ ಕಾಸ್ಟ್ ಆಡಿಟ್ ಬೇಕು. Here the aspects of cost audit. It has two important aspects, namely propriety audit and second one efficiency audit. Generally propriety ಸ್ವಾಮ್ಯದ ಲೆಕ್ಕ ಪರಿಶೋಧನೆ. Generally in companies and other big organization, ownership and management are separate. This means the real owners of the business have to rely on executives to make correct decisions and take due course of action as per the law. This is where the concept of propriety audit is born. Propriety audit has been described as an audit of the actions and decisions of the executives. The focus of such an audit is on the financial discipline, the authority's structure, efficiency, rules and regulations, and the protection of the public interest. It means some of the important aspects of verification during the propriety audit are as follows, like financial records and accounts are accurate and up to the mark.
Propriety audit will check the utilization of funds, the results that are budgeted and expected are being met. Propriety audit is the one of the biggest use of propriety audit is to government companies. ಅಂದರೆ ಪ್ರೊಪ್ರೈಟಿ ಆಡಿಟನ್ನು ಹೆಚ್ಚಾಗಿ ಯೂಸ್ ಮಾಡ್ತಕ್ಕಂಥದ್ದು ಬಿಗ್ಗೆಸ್ಟ್ ಯೂಸ್ ಆಫ್ ಪ್ರೊಪ್ರೈಟಿ ಆಡಿಟ್ ಈಸ್ ಫಾರ್ ಗೌರ್ಮೆಂಟ್ ಕಂಪನೀಸ್ ಆ್ಯಂಡ್ ಪಬ್ಲಿಕ್ ಆರ್ಗನೈಸೇಷನ್ಸ್ ಸಚ್ as such in organization there is heavy involvement of public funds and deposits. ಈ ಪ್ರೊಪ್ರೈಟಿ ಆಡಿಟು ಈ ಕಾಸ್ಟ್ ಆಡಿಟ್ನಲ್ಲಿ ಎರಡು, ಒಂದು ಪ್ರೊಪ್ರೈಟಿ ಆಡಿಟ್, ಇನ್ನೊಂದು ಸ್ವಾಮ್ಯದ ಲೆಕ್ಕ ಪರಿಶೋಧನೆ ಅಂತ ಹೇಳ್ತೀವಿ. ಈ ಸ್ವಾಮ್ಯದ ಲೆಕ್ಕ ಪರಿಶೋಧನೆ ಹೆಚ್ಚಾಗಿ ದೊಡ್ಡ ದೊಡ್ಡ ಕಂಪನಿಗಳು ಅಳವಡಿಸ್ಕೊಳ್ತವೆ ಮತ್ತು ಇದು ಸಾಮಾನ್ಯವಾಗಿ ಈ ಸಾರ್ವಜನಿಕ ಅಂದರೆ ಗೌರ್ಮೆಂಟ್ ಕಂಪನೀಸಿಗೆ ಮತ್ತು ಪಬ್ಲಿಕ್ ಸಾರ್ವಜನಿಕ ಕಂಪನಿ ಮತ್ತು ಸರ್ಕಾರಿ ಕಂಪನಿಗಳು ಮತ್ತು ಸಾರ್ವಜನಿಕ ಸಂಘಟನೆಗಳಿಗೆ ಸಂಬಂಧಿಸಿದಂತೆ ಈ ಪ್ರೊಪ್ರೈಟಿ ಆಡಿಟ್ ಜಾಸ್ತಿ ವರ್ಕ್ ಆಗುತ್ತೆ. ಇನ್ನು ಎಫಿಷಿಯನ್ಸಿ ಆಡಿಟ್ ಬಂದು ಯೂಶ್ವಲಿ ಡಿಪೆಂಡ್ ಅಂದರೆ ಈ ಪ್ರೊಪ್ರೈಟರಿ ಆಡಿಟ್ ಬಂದು ಬರೀ ಫಂಡ್ಸಿಗೆ ಸಂಬಂಧಪಟ್ಟಂಗೆ ಕಾರ್ಯನಿರ್ವಹಿಸ್ತದೆ, ಫಂಡ್ಸ್ ನಿಧಿಗಳಿಗೆ ಸಂಬಂಧಿಸಿದಂತೆ. ಎಫಿಷಿಯನ್ಸಿ ಆಡಿಟ್ ಬಂದು ಸೊ ಇದಕ್ಕೆ ಇನ್ನೊಂದು ವರ್ಡ್ ನಾನು ಹೇಳಿದೆ, ಎಫಿಷಿಯನ್ಸಿ ಆಡಿಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಕಾಸ್ಟ್ ಆಡಿಟ್. ಇದು ಕಾಸ್ಟ್ ಆಡಿಟ್ ಥರ ಸಿಮಿಲರ್, ವೆಚ್ಚದ ಲೆಕ್ಕ ಪರಿಶೋಧನೆ ಸಿಮಿಲರ್ ಥರ ಇರ್ತದೆ. ಲುಕ್ ಅಟ್ ದ ನೆಕ್ಸ್ಟ್ ಸ್ಲೈಡ್ ವಾಟ್ ದ ಕಂಟೆಂಟ್ಸ್ ದೀಸ್ ಹ್ಯಾವ್. Here propriety audit, the cost audit is a basis for propriety audit serves the following. ಈ ಪ್ರೊಪ್ರೈಟಿ ಆಡಿಟ್ ಅನ್ನೋದು ಈ ಕಾಸ್ಟ್ ನಾವೇನು ಡಿಸ್ಕಸ್ ಮಾಡ್ತಿದ್ದೆ, ಕಾಸ್ಟ್ ಆಡಿಟ್ ಯಾವುದ್ರ ಬೇಸಿಸ್ ಮೇಲೆ ಇದೆ, ಪ್ರೊಪ್ರೈಟಿ ಆಡಿಟ್ ಬೇಸಿಸ್. ಅಂದರೆ ಪ್ರೊಪ್ರೈಟಿ ಆಡಿಟ್ ಏನಿದೆ ಅದರ ಒಂದು ಬೇಸಿಸ್ ಮೇಲೇ ಕಾಸ್ಟ್ ಆಡಿಟ್ ಇದೆ. ಇದೇನು ಹೇಳ್ತದೆ, ವಾಟ್ ಇಟ್ ಡಿಸ್ಕ್ಲೋಸಸ್, ವಾಟ್ ಇಟ್ ಸ್ಟೇಟ್ಸ್, whether the expenditure is appropriate and not more than that the situation is demanded. ಅಂದರೆ ಈ ಪ್ರೊಪ್ರೈಟಿ ಆಡಿಟ್ ಏನು ತೋರಿಸ್ತದೆ, ಎಕ್ಸ್ಪೆಂಡಿಚರ್ ಎಷ್ಟು ಆಗಿದೆ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದೆನಾ, ಅದು ಡಿಮ್ಯಾಂಡಿಗೆ ಅನುಗುಣವಾಗಿ, ಆದೇಶಗಳ ಅನುಗುಣವಾಗಿ, ವೆದರ್ ಎನಿ ಪರ್ಸನಲ್ ಬೆನಿಫಿಟ್ಸ್ ಹ್ಯಾಸ್ ಅಕ್ರೂಡ್ ಟು ದ sanctioning the authority as a result of this expenditure. Any personal benefits has accrued to the sanctioning the authority as a result of this expenditure. ಅಂದರೆ ಏನಾದರೂ ವೆಚ್ಚಗಳು ಏನಾದರೂ ಪರ್ಸನಲ್ ಆಗಿ ಎಫೆಕ್ಟ್ ಆಗಿದ್ರೆ, ಬೆನಿಫಿಟ್ ಆಗಿದ್ರೆ ಅದನ್ನು ತಿಳಿಪಡಿಸುವಲ್ಲಿ ಇದು ಹೆಲ್ಪ್ ಮಾಡ್ತದೆ. ವೆದರ್ ದ ಎಕ್ಸ್ಪೆಂಡಿಚರ್ ಹ್ಯಾಸ್ ಇಂಡೀಡ್, ಇನ್ನೂ ಬೇಕಾಗಿತ್ತಾ ಅಥವಾ ಇನ್ಕರ್ಡ್ ಮಾಡಲಾಗಿತ್ತಾ, ಫಾರ್ ದ ಪರ್ಪಸ್ ಆಫ್ ವಿಚ್ ಇಟ್ ಹ್ಯಾಸ್ ಬಿನ್ ಇನ್ಕರ್ಡ್ ಮಾಡಿದ್ದು ಇನ್ನೂ ಬೇಕಾಗಿತ್ತಾ ಇನ್ಕರ್ಡ್ ಮಾಡಲಿಕ್ಕೆ, ಅದು ಎಷ್ಟು ಎಕ್ಸ್ಪೆಂಡಿಚರ್ ಆಯಿತು ಅದನ್ನು ತಿಳಿಸ್ಪಡಿಸುವಲ್ಲಿ ಇದು ಕೂಡ ಹೆಲ್ಪ್ ಮಾಡ್ತದೆ. ವೆದರ್ ದ ಪ್ರಿಸ್ಕ್ರೈಬ್ಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹ್ಯಾವ್ ಬಿನ್ ಡ್ಯೂಲಿ ಫಾಲೋಡ್, ಅಂದರೆ ಇರ್ತಕ್ಕಂಥ ನಿಯಮಗಳು ಮತ್ತು ನಿಬಂಧನೆಗಳನ್ನು ಸರಿಯಾಗಿ ಫಾಲೋ ಮಾಡಲಾಗಿದೆ ಅಂತ ತಿಳಿಸಿ ಹೇಳುವಲ್ಲಿ ಪ್ರೊಪ್ರೈಟರಿ ಆಡಿಟ್ ವರ್ಕ್ ಮಾಡ್ತದೆ. ಎರಡನೇದು ಬಂದು ಸೆಕೆಂಡ್ ಒನ್ ಎಫಿಷಿಯನ್ಸಿ ಆಡಿಟ್. ಇಟ್ ಐಡೆಂಟಿಫೈಸ್ ದ ಏರಿಯಾಸ್ ಆಫ್ inefficiency and weaknesses. The major role played by efficiency audit to identify the areas which areas have inefficiency and weaknesses. Second one, in determining the appropriate selling prices of the commodity and services. It is another thing have efficiency audit is to determine appropriate selling price and on appropriate selling price of the commodity and services. Then third one, it helps to determine the appropriate cost for a different product and services. ಅಂದರೆ ಈ ಎಫಿಷಿಯನ್ಸಿ ಆಡಿಟ್ ಅನ್ನೋದೇನಿದೆ, ಈ ಕಾರ್ಯದಕ್ಷತೆಯ ಲೆಕ್ಕ ಪರಿಶೋಧನೆ ಅನ್ನೋದು ಏನಿದೆ, ದಕ್ಷತೆಯ ಲೆಕ್ಕ ಪರಿಶೋಧನೆ ಅನ್ನೋದು ಇದು ಯಾವ ಆಡಿಟ್ ಏರಿಯಾಸ್ನಲ್ಲಿ ವೀಕ್ನೆಸ್ ಇದೆ ಮತ್ತು ಇನ್ಎಫಿಷಿಯನ್ಸಿ ಇದೆ, ಆ ದಕ್ಷತೆ ಏನಿದೆ ಅದನ್ನು ತಿಳಿಸಿಕೊಡುತ್ತದೆ, ಐಡೆಂಟಿಫೈ ಮಾಡುತ್ತದೆ. ಜೊತೆಗೆ ಸೆಲ್ಲಿಂಗ್ ಪ್ರೈಸ್, ಮಾರಾಟದ ವೆಚ್ಚ, ವಿವಿಧ ಸರಕು ಮತ್ತು ಸೇವೆಗಳಿಗೆ ಮಾರಾಟದ ವೆಚ್ಚ ಎಷ್ಟು ನಿರ್ಧಾರ ಮಾಡಬೇಕನ್ನೋದನ್ನು ತಿಳಿಸಿಕೊಡುತ್ತದೆ. ಅದು ವೆಚ್ಚದ ಲೆಕ್ಕ ಪರಿಶೋಧನೆಗೆ ಸಂಬಂಧಿಸಿದಂತೆ. ಅದೇ ಥರ ಈ ವಸ್ತುಗಳು ಅಂದರೆ ವಿವಿಧ ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ಕಾಸ್ಟನ್ನು ಹಾಕಬೇಕು, ಬರೆಸಬೇಕು ಅನ್ನೋದನ್ನು. ನೆಕ್ಸ್ಟ್, ಇನ್ ಎನ್ಶೂರಿಂಗ್ ದ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಪ್ಲಾಂಟ್ ಕೆಪಾಸಿಟಿ. ಇನ್ ಎನ್ಶೂರಿಂಗ್ ದ ಆಪ್ಟಿಮಮ್ ಯುಟಿಲೈಸೇಷನ್, ಆ ಸಮರ್ಪಕವಾಗಿರ್ತಕ್ಕಂಥ ಉಪಯೋಗ ಒಂದು ಮಷಿನ್ ಮಾಡಲಾಗಿದ್ದಾನೆ, ಕೆಪಾಸಿಟಿಯನ್ನು ಹೊಂದಿದ್ದನ್ನು ತಿಳಿಪಡಿಸುವಲ್ಲಿ ಎಫಿಷಿಯನ್ಸಿ ಆಡಿಟ್ ಮಾಡ್ತದೆ.
ಜೊತೆಗೆ ಇನ್ ಕ್ರಿಯೇಟಿಂಗ್ ದ ಅಟ್ಮಾಸ್ಫಿಯರ್ ಅಂಡ್ ಕಾಸ್ಟ್ ಕನ್ಸೈನ್ಸ್ ಥ್ರೂ ಔಟ್ ದ ಆರ್ಗನೈಸೇಷನ್. ಸಂಘಟನೆ ಇರ್ತಕ್ಕಂಥ ಕಾಸ್ಟ್ ಕನ್ಸೈನ್ಸನ್ನು ಒಂದು ಅಟ್ಮಾಸ್ಫಿಯರ್ನ ನಿರ್ಮಾಣ ಮಾಡುವಲ್ಲಿ ಈ ಎಫಿಷಿಯನ್ಸಿ ಆಡಿಟ್ ವರ್ಕ್ ಮಾಡ್ತದೆ. ಫೈನಲಿ ದಿಸ್ ಇಸ್ ದ ಡಿಫರೆನ್ಸ್. ವಾಟ್ ಆರ್ ದ ಡಿಫರೆನ್ಸ್? ಇಷ್ಟೆಲ್ಲ ನಾವು ತಿಳ್ಕೊಂಡಾದ್ಮೇಲೆ ಈ ಕಾಸ್ಟ್ ಆಡಿಟ್ ಬಗ್ಗೆ ನಾವು ಇಷ್ಟೆಲ್ಲ ತಿಳ್ಕೊಂಡಿವಿ. ನಾವು ಫೈನಾನ್ಷಿಯಲ್ ಆಡಿಟು ಕೂಡ ಇಂದಿನ ಒಂದು ಮಾಡೆಲನ್ನು ನೋಡಿದಾಗ ವಿ ಹ್ಯಾವ್ ಸೀನ್ ಇನ್ ದ ಲಾಸ್ಟ್ ವಿಡಿಯೋಸ್ ರಿಗಾರ್ಡಿಂಗ್ ಆಡಿಟ್ ಆಫ್ ವೇರಿಯಸ್ ಎಂಟಿಟೀಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್, partnership firms, banking companies, charitable institutions, charitable clubs, for education institutions. These are comes under purely financial audit. But what about the cost audit? Is there any difference between cost audit and financial audit? Yes, here audit of financial account has been compulsorily under Companies Act 1926. ಇದೆಲ್ಲ ನಾವು ಇಂದಿನ ತರಗತಿಯಲ್ಲಿ ನಾವೆಲ್ಲ ನೋಡಿದಾಗ ವಿವಿಧ ಸಂಘ ಸಂಸ್ಥೆಗಳ ಲೆಕ್ಕ ಪರಿಶೋಧನೆ ಅಂತ ನೋಡಿದಾಗ ಅವೆಲ್ಲ ಲೆಕ್ಕ ಪರಿಶೋಧನೆಗಳು ಹಣಕಾಸಿನ ಲೆಕ್ಕ ಪರಿಶೋಧನೆಗೆ ಒಳಪಡ್ತವೆ. ಅದೇ ಥರ ಈ ವೆಚ್ಚದ ಲೆಕ್ಕ ಪರಿಶೋಧನೆಗೆ ಅಂತ ವೆಚ್ಚದ ಲೆಕ್ಕ ಪರಿಶೋಧನೆಗೆ ನೋಡಿದಾಗ ಈ ಎರಡೂ ಲೆಕ್ಕ ಪರಿಶೋಧನೆಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರ್ತದಾ ನೋಡ್ರಿ. ಈ ಎರಡಕ್ಕೂ ವ್ಯತ್ಯಾಸ ಏನು? ಫೈನಾನ್ಷಿಯಲ್ ಆಡಿಟ್ ಬಂದು ಆಡಿಟ್ ಆಫ್ ಫೈನಾನ್ಷಿಯಲ್ ಆಡಿಟ್ ಬಂದು ಕಂಪಲ್ಸರಿಯಾಗಿ ಆಗಲೇಬೇಕು. ಕಂಪನಿಯ ಕಾಯ್ದೆ 1956 ಅಥವಾ ಕಂಪನಿಯ ಕಾಯ್ದೆ 2013. ಅಕಾರ್ಡಿಂಗ್ ಟು Companies Act 1926 or 2013 is compulsory for audit of financial accounts. What about the cost audit? Cost audit is not compulsory in all companies except in certain specified companies, which is notified by the central government from the time to time under section 233B. ಕಂಪನಿ ಕಾಯ್ದೆ ಹೇಳಿದಂತೆ 233B ಪ್ರಕಾರ ಕೆಲವೊಂದು ನೋಟಿಫೈಡ್ ಸೆಕ್ಷನಲ್ಲಿ ಬರ್ತಕ್ಕಂಥ ಕಂಪನಿಗಳಿಗೆ ಮಾತ್ರ ಕಾಸ್ಟ್ ಆಡಿಟ್ ಇದೆ, ಕೆಲವೊಂದು ಎಲ್ಲ ಕಂಪನಿಗಳಿಗೆ ಇಲ್ಲ. ಇದು ವ್ಯತ್ಯಾಸ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇದ್ರ ವ್ಯತ್ಯಾಸ ಏನು, ಡಿಫ್ರೆನ್ಸ್, ವೆಚ್ಚದ ಬಗ್ಗೆ ತಿಳ್ಕೊಂಡಾದ್ಮೇಲೆ ಈ ಹಿಂದಿನ ತರಗತಿಯಲ್ಲಿ ನಾವು ವಿವಿಧ ಸಂಘ ಸಂಸ್ಥೆಗಳ ಲೆಕ್ಕ ಪರಿಶೋಧನೆ ಅಂತ ಮಾಡಿದಾಗ ಅಲ್ಲಿ ಕೆಲವೊಂದು ಆಡಿಟನ್ನು ಮಾಡಿತು. ಅದು ಫೈನಾನ್ಷಿಯಲ್ ಆಡಿಟ್ ಒಳಗಡೆ ಬರ್ತದೆ. ಇದು ಕಾಸ್ಟ್ ಆಡಿಟ್ ಅಂತ ಬಂದಾಗ ಅದಕ್ಕೆ ಏನಾದ್ರು ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಇದು ಒಂದು ಟಾಪಿಕನ್ನು ಆ್ಯಡ್ ಮಾಡಿರೋದು. Continued part. The financial auditor is required to report whether the financial statements exhibit true or fair view of state of affairs of the business. Under cost audit, cost auditor has to check the propriety of each item expenditure and rectify whether they have been incurred prudently or not. ಅಂದರೆ ಈ ಫೈನಾನ್ಷಿಯಲ್ ಆಡಿಟರು ಕೆಲವೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಳಗೊಂಡಿರ್ತಂತೆ ನಿಜವಾಗಿರ್ತಕ್ಕಂಥ ಅಂದರೆ ಹಣಕಾಸಿನ ಲೆಕ್ಕ ಪರಿಶೋಧಕನು ನಗದು ಏನು ಹೇಳ್ತೀವಿ, ಈ ಕೆಲವೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಿಗೆ ಸಂಬಂಧಪಟ್ಟಂತೆ ಈ ನಿಜವಾಗಿರ್ತಕ್ಕಂಥ ಮತ್ತು ನೈಜವಾಗಿರ್ತಕ್ಕಂಥ ಫೈನಾನ್ಷಿಯಲ್ ಪೊಸಿಷನ್ ಅಂದರೆ ಹಣಕಾಸಿನ ಸ್ಥಿತಿಯನ್ನು ಹೊಂದಿದ್ದಾವ ಅನ್ನೋದ್ರ ಬಗ್ಗೆ ಹೇಳಬೇಕಾಗುತ್ತೆ, ವರದಿ ಮಾಡಬೇಕಾಗುತ್ತೆ. ಅದೇ ಥರ ಕಾಸ್ಟ್ ಆಡಿಟರ್ ಕೂಡ ಏನು ಮಾಡಬೇಕು, ಅವನು ಕೂಡ ಪ್ರತಿಯೊಂದು ಕಾಸ್ಟ್ ಇನ್ಕರ್ಡ್ ಏನು ಮಾಡಿದೆ ಆ ಕಾಸ್ಟನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ವಸ್ತುವಿಗೆ ಸರಿಯಾದ ಟೈಮ್ನಲ್ಲಿ ಅದನ್ನು ಭರಿಸಲಾಗಿದೆ ಅನ್ನೋದು ಕೂಡ ನಾವು ವರದಿ ಮಾಡಬೇಕಾಗುತ್ತೆ. ಆಮೇಲೆ ಫೈನಾನ್ಷಿಯಲ್ auditor submits his report to the shareholders, but cost auditor reports to the board of directors. This is the major difference. Financial auditor must submit his report to the shareholders the real owners of the company. Cost auditor reports to the board of directors. ಅಂದರೆ ಫೈನಾನ್ಷಿಯಲ್ ಆಡಿಟ್ ಮಾಡಬೇಕಾದ್ರೆ ಆಡಿಟರು ಕಂಪಲ್ಸರಿಯಾಗಿ ವರದಿಯನ್ನು ಕಂಪನಿಯ ಷೇರುದಾರರಿಗೆ ನೀಡಬೇಕು. ವೆಚ್ಚದ ಲೆಕ್ಕ ಪರಿಶೋಧನೆಗೆ ಸಂಬಂಧಿಸಿದಂತೆ ವೆಚ್ಚದ ಲೆಕ್ಕ ಪರಿಶೋಧಕನು ಕೆಲವೊಂದು ವರದಿಗಳನ್ನು
ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದರೆ ಕಂಪನಿ ನಿರ್ದೇಶಕ ಮಂಡಳಿಗೆ ಒಪ್ಪಿಸಬೇಕಾಗುತ್ತೆ ವೆಚ್ಚದ ಲೆಕ್ಕ ಪರಿಶೋಧನೆ ವರದಿಯನ್ನು. Here, auditor verifies whether the closing stock has been properly valued. Under cost audit, the cost auditor looks into the methods followed and the adequate and otherwise of the stock to meet the requirements of the organization. Under financial auditor must to verify whether the closing stock has been properly valued. ಅಂದರೆ ಈ ಲೆಕ್ಕದ ಹಣಕಾಸಿನ ಲೆಕ್ಕ ಪರಿಶೋಧನೆಯಲ್ಲಿ ಕೆಲವೊಂದು ವರ್ಷಾಂತ್ಯದ ಶಿಲ್ಕನ್ನು ಸರಿಯಾದ ರೂಪದಲ್ಲಿ ಅಂದರೆ ಸರಿಯಾದ ಪ್ರಮಾಣದಲ್ಲಿ ವೆಚ್ಚದಲ್ಲಿ ತೋರಿಸಲಾಗಿದೆನಾ, ಮಾರ್ಕೆಟ್ ಪ್ರೈಸಲ್ಲಿ ತೋರಿಸಲಾಗಿದೆನಾ ಅಥವಾ ವೆಚ್ಚದ ಪ್ರೈಸಲ್ಲಿ ತೋರಿಸಲಾಗಿದೆನಾ, ನಿಗದಿತವಾಗಿರ್ತಕ್ಕಂಥದ್ದನ್ನು ಅವನು ಪ್ರಾಪರಾಗಿ ವ್ಯಾಲ್ಯೂ ಮಾಡಲೇಬೇಕು. ಇಲ್ಲಿ ಕಾಸ್ಟ್ ಆಡಿಟರು ಕೆಲವೊಂದು ಮೆಥಡನ್ನು ಫಾಲೋ ಮಾಡಿದಾರ. ಪ್ರೈಸ್ ಆಫ್ ಮೆಥಡ್ಸ್ ಅಂತ ಬರುತ್ತೆ, ಫೀಫೋ ಲೀಫೋ ಮೆಥಡನ್ನು ಕರೆಕ್ಟಾಗಿ ಫಾಲೋ ಮಾಡಿದಾರ. ವೆಯ್ಟೆಡ್ ಆ್ಯಾವ್ರೇಜ್ ಪ್ರೈಸ್ ಆಫ್ ವ್ಯಾಮ್ ಅಂತ ಹೇಳ್ತೀವಿ, ವೆಯ್ಟೆಡ್ ಆ್ಯಾವ್ರೇಜ್ ಮೆಥಡು, ಸ್ಯಾಮ್ ಸಿಂಪಲ್ ಆ್ಯಾವ್ರೇಜ್ ಮೆಥಡ್ಗಳನ್ನು ಸರಿಯಾದ ಪ್ರಮಾಣದಲ್ಲಿ ಫಾಲೋ ಮಾಡಿದಾರ, ನೋಡ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಕೂಡ ಗಮನದಲ್ಲಿ. ಇವೆರಡೂ ವ್ಯತ್ಯಾಸ, ಇದನ್ನು ನೋಡಿದ್ರೆ ಇದನ್ನು ಇವೆರಡಕ್ಕೂ ವ್ಯತ್ಯಾಸ. ಇದು ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡಿದರೆ ವ್ಯಾಲ್ಯೂಯೇಷನ್ ಕಂಪಲ್ಸರಿ ಮಾಡಿದ್ದಾರೆ ಅಂತ ನೋಡಬೇಕು. ಇಲ್ಲಿ ಮೆಥಡ್ಸ್ ಆಫ್ ಪ್ರೈಸ್ ಏನಿದೆ, ಡಿಫ್ರೆಂಟ್ ಕಾಸ್ಟ್ ಮೆಥಡ್ಸ್ ಏನಿದೆ, ಅದನ್ನು ಸರಿಯಾದ ರೂಪದಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ, ಬಿಡಿಸಿದ್ದಾರೆ, ತಯಾರಿಸಿದ್ದಾರೆ ಪಟ್ಟಿಗಳನ್ನು ಅಂತ. ಫೈನಾನ್ಷಿಯಲ್ ಆಡಿಟ್ ಈಸ್ ಎ ಸಾರ್ಟ್ ಆಫ್ ಪೋಸ್ಟ್ ಮಾರ್ಟಮ್ ಆಡಿಟ್. ಕಾಸ್ಟ್ ಆಡಿಟ್ ಈಸ್ ಫಾರ್ವರ್ಡ್ ಲುಕಿಂಗ್ ವಿತ್ ಸಜೆಷನ್ ಆಫ್ ಫ್ಯೂಚರ್. ಇದು ಓಪನ್ ಸರ್ಜರಿ ಇದ್ದರೆ, ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂದರೆ ಸತ್ತ ಮೇಲೆ ಕೊಡ್ತಕ್ಕಂಥ ವರದಿ ರೂಪದಲ್ಲಿ ಇರ್ತಕ್ಕಂಥದ್ದು. ಇದು ಮುಂದಿನ ದಿನಗಳಿಗೆ ಸಂಬಂಧಿಸಿದಂತೆ ಸಲಹೆಗಳನ್ನು ನೀಡತಕ್ಕಂಥ ಲೆಕ್ಕ ಪರಿಶೋಧನೆ ಆಗಿದೆ. ಇದು ಈ ಥರದ ಅಂದರೆ ಇದು ಕೂಡ ಒಂದು ಡಿಫ್ರೆನ್ಸ್ ಅಂತ ನಾವು ಹೇಳ್ಬೋದು. ಯೂಶ್ವಲಿ ನೀವು ಪೋಸ್ಟ್ ಮಾರ್ಟಮ್ ಅಂದ ಕೂಡ ಒಬ್ಬ ವ್ಯಕ್ತಿ ಹಾಸ್ಪಿಟಲಲ್ಲಿ ತೀರಿದಾದ್ಮೇಲೆ ಅಥವಾ ಆಕ್ಸಿಡೆಂಟಲ್ಲಿ ಸತ್ತಿರ ಅವನಿಗೆ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿನ ಪ್ಯಾಕ್ ಮಾಡಿ ಕಳಿಸ್ತಾರಲ್ಲ, ಆ ರೀತಿ ಫೈನಾನ್ಷಿಯಲ್ ಆಡಿಟ್. ಆದರೆ ಇದು ಕಾಸ್ಟ್ ಆಡಿಟ್ ಅನ್ನೋದು ಇನ್ನೂ ಆಪರೇಷನ್ ನಡೀತಾ ಇದೆ, ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇದು ಎಕ್ಸಾಂಪಲ್. ಇದು ಇವೆರಡು ವ್ಯತ್ಯಾಸ, ಈ ಥರದ ವ್ಯತ್ಯಾಸಗಳನ್ನು ಕೂಡ ಇದು ಒಂದು. Here continued part, financial audit is mainly check the arithmetical accuracy of the different books of accounts, but cost audit sees also whether suitable steps have been taken to reduce the cost of production. ಇಲ್ಲಿ ಆರ್ಥಮೆಟಿಕಲ್ ಅಕ್ಯುರೇಸಿ, ಲೆಕ್ಕದ ಪುಸ್ತಕದಲ್ಲಿರ್ತಕ್ಕಂಥ ನಿಖರತೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಫೈನಾನ್ಷಿಯಲ್ ಆಡಿಟನ್ನು ಮಾಡಲಾಗುತ್ತೆ. ಕಾಸ್ಟ್ ಆಡಿಟನ್ನು ಕೆಲವೊಂದು ಅವಶ್ಯಕವಾಗಿರ್ತಕ್ಕಂಥ ಕೆಲವೊಂದು ಸ್ಟೆಪ್ಸನ್ನು ತಗೊಂಡಿದ್ದಾರೆ, ಕೆಲವೊಂದು ಹಂತಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಇದಕ್ಕೋಸ್ಕರ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್, ಉತ್ಪಾದನೆ ವೆಚ್ಚವನ್ನು ಕಡಿಮೆ ಮಾಡುವಲ್ಲಿ ಯಾವುದಾದ್ರೂ ನೆಸರಿಯಾಗಿ ಅವಶ್ಯಕವಾಗಿರ್ತಕ್ಕಂಥ ವಿಧಾನಗಳನ್ನು, ಸ್ಟೆಪ್ಪುಗಳನ್ನು ಏನು ಹೇಳ್ತೀವಿ, ಹಿಯರ್ ರೆಡ್ಯೂಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್, ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ದ ಕಂಪನಿ. ಹಿಯರ್ ವಾಟ್ ಈಸ್ ದ arithmetical accuracy, looking forward different types of books of accounts. These are the difference between CA and FA and financial audit, FA and CA, cost audit. Here continued part again, there are another one more differences are FA and CA. Financial audit is conducted every year in all companies, but cost audit may be conducted only for a particular year, even for specific jobs. ಅಂದರೆ ಫೈನಾನ್ಷಿಯಲ್ ಆಡಿಟ್, ಹಣಕಾಸಿನ ಲೆಕ್ಕ ಪರಿಶೋಧನೆಯನ್ನು ಪ್ರತಿ ವರ್ಷ ಎಲ್ಲ ಕಂಪನಿಗಳಿಗೆ ಮಾಡಲಾಗುತ್ತೆ. ಬಟ್ ಕಾಸ್ಟ್ ಆಡಿಟ್ ಹಾಗಲ್ಲ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವರ್ಷದ ಆಧಾರದ ಮೇಲೆ ಮತ್ತು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಜಾಬ್ ಏನಿದೆ, ಒಂದು ಕಾರ್ಯದ ಆಧಾರದ ಮೇಲೆ ಇದನ್ನು, ವಿಶೇಷವಾಗಿರ್ತಕ್ಕ ಕಾರ್ಯದ ಆಧಾರದ ಮೇಲೆ ಇದನ್ನು ಮಾಡಲಾಗುತ್ತೆ. ಈ financial audit does not measure the real efficiency of an organization. Financial audit doesn't measure the real efficiency of the organization. But here the efficiency means what exactly work done by the management or
employees during the course of uh, their performance. But cost audits measure the efficiency of the organization, especially production process. Here, under FA, financial audit is unable to measure the real efficiency during the production process or working conditions. Here, cost audit is easy to measure the overall organization, efficiency of the organization, especially in the form of production process. These are the difference between CA and FA. ಈ ಫೈನಾನ್ಷಿಯಲ್ ಆಡಿಟ್ ಅನ್ನೋದು ನಿಜವಾಗಿರ್ತಕ್ಕಂಥ ದಕ್ಷತೆಯನ್ನು ಅಂದರೆ ಸಂಘಟನೆಯ ನಿಜವಾದ ದಕ್ಷತೆಯನ್ನು ಅಳೆಯುವಲ್ಲಿ ವಿಫಲವಾಗಿದೆ. ಈ ಕಾಸ್ಟ್ ಆಡಿಟು ಅಂದರೆ ಒಂದು ಸಂಘಟನೆಯ ಒಟ್ಟು ಉತ್ಪಾದನೆ ಪ್ರಕ್ರಿಯೆ ಸೇರಿಸಿಕೊಂಡು ಅಳತೆ ಮಾಡುವಲ್ಲಿ, ಇದು ದಕ್ಷತೆಯನ್ನು ಅಳತೆ ಮಾಡುವಲ್ಲಿ ಸಫಲವಾಗಿದೆ. ಇದು ವಿಫಲ, ಇದು ಸಫಲ. These are the major differences between C and FA. But one more points I would like to add this to our slide. This is FA is a narrow concept. It is a narrow concept. It is a broader concept. These are the here broader means financial audit is broader means it includes all type of companies, but cost audit is a narrow concept because it has some selected companies. Under one more point, under financial audits covers financial matters or financial contents, but under cost audit it only considers costs. The main objective of financial audit to verify and check the financial position of financial statement. Here, under the cost audit, the main purpose of cost audit the main object of cost audit is less cost, high quality, high level of output or high quality of output. ಅಂದರೆ ಇದು ಸಂಸ್ಥೆ ಹಣಕಾಸು ತಕ್ಕತೆಗಳನ್ನು ಅಡವೆ ಪತ್ರಗಳ ನೈಜ ಚಿತ್ರವನ್ನು ಇದು ನೀಡಿದರೆ ಇದು ಏನು ಮಾಡ್ತದೆ, ವೆಚ್ಚದ ಲೆಕ್ಕ ಪರಿಶೋಧನೆ ಕಡಿಮೆ ವೆಚ್ಚದಿಂದ ಹೆಚ್ಚಿನ ಗುಣಮಟ್ಟದ ಉತ್ಪಾದನೆ ಮಾಡಲಾಗಿದೆ ಅಂತ ಹೇಳಿಕೊಡ್ತದೆ. Okay, these are the points, important points to be considered under difference between FA and CA. Happy learning. For more videos, stay with us or subscribe this YouTube channel. For reference regarding this subject, please do watch upcoming videos. ಅಂದರೆ ನಿಮಗೆ ಇನ್ನೂ ಈ ಸಬ್ಜೆಕ್ಟ್ ಬಗ್ಗೆ ರೆಕಮೆಂಡೆಡ್ ಬುಕ್ಸ್ ಓದಲಿಕ್ಕೆ ಇನ್ನೂ ಬೇಕನ್ಸಿದ್ರೆ ನೆಕ್ಸ್ಟ್ ಆಗ್ತಕ್ಕಂಥ ವೀಡಿಯೋಸನ್ನು ನೀವು ಟಚ್ಚಲ್ಲಿರ್ರಿ. ಅವಾಗ ಈ ಟಾಪಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಟಾಪಿಕ್ ಅಂದರೆ ಈ ಕಾಸ್ಟ್ ಆಡಿಟಿಗೆ ಸಂಬಂಧಪಟ್ಟಂಗೆ ಈ ಕಾಸ್ಟ್ ಆಡಿಟನ್ನು ಹೇಗೆ ಮಾಡ್ತಾರೆ ಅನ್ನೋ ಪ್ರೊಸೀಜರನ್ನು ಹೇಳಬೇಕಂದ್ರೆ ಎಲ್ಲರೂ ಈ ಟಾಪಿಕ್ ಮುಗಿದ ನಂತರ ಈ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಯನ್ನು ಕೊಟ್ಟ ನಂತರ ಅವಾಗ ನಾನು ರೆಫರೆನ್ಸನ್ನು ಹೇಳ್ತಾ ಹೋಗ್ತೀನಿ, ಯಾವ ಬುಕ್ಸ್ ನೀವು ರೆಫರ್ ಮಾಡಬೇಕು ಎಕ್ಸಾಮಿಗೆ ಅಂತೇಳಿ. ಸೊ ಯಾರು ಈ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್ ಆನ್ ದಿಸ್ ಯೂಟ್ಯೂಬ್ ಚಾನಲ್. Thank you so much. Have a nice day. Goodbye and good luck.